ಕನ್ನಡ ತಾಯಿಗೆ ನಮಸ್ಕಾರ ಮಾಡ್ತಾ, ಮಂಡ್ಯದ ಮಣ್ಣಲ್ಲಿ ಈ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಮಾಡ್ತಾ ಇರೋದು ನಿಜವಾಗ್ಲೂ ಗೌರವ ಸಲ್ಲಿಸತಕ್ಕದ್ದು ಅಂತ ಹೇಳಕ್ಕೆ ಯಾಕೆ ಇಷ್ಟಪಡ್ತೀನಿ ಅಂತಂದ್ರೆ, ಇತ್ತೀಚಿನ ಒಂದು ಸರ್ವೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಜಿಲ್ಲೆ ಅತಿ ಕನ್ನಡ ಬಳಕೆ ಮಾಡ್ತಾ ಇರೋ ಒಂದು ಜಿಲ್ಲೆ ಯಾವುದಾದ್ರೂ ಇದೆ, ಅದು ಮಂಡ್ಯ ಜಿಲ್ಲೆ. ಆ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡ್ತಾ ಇದ್ದಾರೆ ಅಂತಂದ್ರೆ ಎಷ್ಟೊಂದು ಹೆಮ್ಮೆ ಅಲ್ವಾ? ಇದು ನಿಜವಾಗ್ಲೂ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಅನ್ನೋ ಆ ಪದಗಳ ಸಾಲಿನ ನಿಜವಾದ ಅರ್ಥ ಈ ಮಂಡ್ಯದ ಮಣ್ಣಿನ ಮಂಡ್ಯ ಜನರು ನಿಜವಾಗ್ಲೂ ಕೊಟ್ಟಿರೋದು. ಇವತ್ತು ಎಂತ ಪುಣ್ಯ, ಎಂತ ಸೌಭಾಗ್ಯ, ನಮ್ಮ ಗುರೂರು ಚನ್ನಬಸಪ್ಪನವರು ಇವತ್ತು ನಾವು ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅನ್ನುವ ಒಂದು ಗೋಷ್ಠಿಯಲ್ಲಿ ಬಂದು ಕುಳಿತಿದಾರಲ್ಲ, ಇದಕ್ಕಿಂತ ದೊಡ್ಡ ಸನ್ಮಾನ ಒಂದು ಹೆಣ್ಣುಮಗಳಿಗೆ ಬೇಕಾ? ಎಲ್ರು ಒಂದ್ ಚಪ್ಪಾಳೆ ಹೊಡಿಬೇಕಪ್ಪ. ಹಿಂಗ್ ಕೂತ್ಬಿಟ್ರೆ ಹೆಂಗೆ? ನೀವು ಹೆಣ್ಮಕ್ಳಿಗೆ ಹಿಂಗೇನ ನೀವೆಲ್ಲಾರು ಇದು ಸ್ಪಂದಿಸೋದು? ಮೊದಲಿಗೆ ಹೆಣ್ಮಕ್ಳಿಗೆ ವೇದಿಕೆ ಸಿಗಲ್ಲ. ವೇದಿಕೆ ಕೊಟ್ಟಾಗ ನಮ್ಮೆಲ್ಲ ಜನರು ಅವಳಿಗೆ ನೀವೆಲ್ಲರೂ ಪ್ರೋತ್ಸಾಹ ಮಾಡದಿದ್ರೆ ಹೇಗೆ? ಒಂದು ಜೋರಾದ ಚಪ್ಪಾಳೆ ಬರಲಪ್ಪ ವೇದಿಕೆ ಮೇಲೆ ಇರುವಂತ ಎಲ್ಲ ಮಹಿಳೆಯರಿಗೂ. ಥ್ಯಾಂಕ್ ಯು. ಈ ಗೋಷ್ಠಿಯ ಅಧ್ಯಕ್ಷತೆಯನ್ನ ನನಗೆ ಕಲ್ಪಿಸಿಕೊಟ್ಟಂತ ಮಹೇಶ್ ಜೋಶಿ ಅವರಿಗೆ ನಾನು ನಮಸ್ಕಾರ ಮಾಡ್ತಾ, ಆಶಯ ನುಡಿದಂತ ಹೇಮಾ ಪಟ್ಟಣ್ ಶೆಟ್ಟಿ ಅವರೇ, ಮತ್ತೆ ವಿಷಯ ಮಂಡನೆ ಮಾಡಿದಂತ ಸುಮತಿ ಅವರೇ, ಶುಭಶ್ರೀ ಅವರೇ, ತಾರುಣಿ ಅವರೇ, ಮತ್ತೆ ವೇದಿಕೆ ಮೇಲಿರುವಂತ ಎಲ್ಲ ಸಾಹಿತಿಗಳೇ, ನನಗೆ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಈ ಅಧ್ಯಕ್ಷತೆಯನ್ನ, ಈ ಗೋಷ್ಠಿಯ ಅಧ್ಯಕ್ಷತೆಯನ್ನ ಕೊಟ್ಟಿದ್ದು ನನ್ನ ಸೌಭಾಗ್ಯ ಅಂತ ನಾನು ತಿಳ್ಕೊತೇನೆ. ಯಾಕೆ ಅಂದ್ರೆ ಇವತ್ತು ಇಲ್ಲಿ ಈ ಒಂದು ನುಡಿಯ ಪ್ರಾರಂಭ ಏನಂತಂದ್ರೆ ಡಾಕ್ಟರ್ GS ಶಿವರುದ್ರಪ್ಪ ಅವರ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅನ್ನುವ ಆ ಕವನದ ನುಡಿ ಇದೆಯಲ್ಲ, ಅದು ಹೇಗಿದೆ ಅಂತಂದ್ರೆ ಆ ಕವಿ ನುಣುಪಾಗಿ ಚುಚ್ತಾನೆ ಈ ಮನುಷ್ಯರನ್ನ. ಏನಪ್ಪಾ, ನೀವು ಆ ಹೆಣ್ಣಿಗೆ ಈ ಸಕಲ ಚೇತನದ ಚೈತನ್ಯ, ಈ ಪ್ರಕೃತಿ, ಈ ಸಂಕುಲವನ್ನ ಕಾಪಾಡ್ತಾ ಇರುವಂತ ತಾಯಿಗೆ ಸ್ತ್ರೀ ಅಂದ್ರೆ ಅಷ್ಟೇ ಸಾಕೇನಪ್ಪ ಅಂತ GS ಶಿವರುದ್ರಪ್ಪನವರು ಬಹಳ ಚೆನ್ನಾಗಿ, ಬಹಳ ಸೊಗಸಾಗಿ ಆ ಕವನವನ್ನ ಆಡಿದ್ದಾರೆ. ಅವರ ಒಂದು ಈ ಗೋಷ್ಠಿಗೆ ಹೆಸರನ್ನ ಇಟ್ಟಿರೋದು ಬಹಳ ನನಗೆ ಸಂತೋಷ ತಂದಿದ್ದು. ಇವತ್ತು ಯಾವುದೇ ದೇಶದ ಸಮಾಜದ ಅಭಿವೃದ್ಧಿಯನ್ನ ಅಳಿಬೇಕಾದ್ರೆ ಆ ಊರಿನ, ಆ ನಾಡಿನ, ಆ ದೇಶದ ಹೆಣ್ಣು ಮಗಳ ಅಭಿವೃದ್ಧಿಯನ್ನ ಅಳಿಬೇಕು ಅಂತ ಹೇಳಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು. ನಿಜವಾಗ್ಲೂ ಈ ಭಾರತ ದೇಶದಲ್ಲಿ ಮಹಿಳಾ ಸ್ನೇಹಿ ಅಂತ ಯಾರಾದ್ರೂ ಇದ್ರೆ ಅದು ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಇವತ್ತು ಯಾರಾದ್ರೂ ಬಲವನ್ನ ತುಂಬಿದ್ರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಮಾತ್ರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಈಗ ನಾಗಲಕ್ಷ್ಮಿ ಒಬ್ಬಳನ್ನ ವೇದಿಕೆ ಮೇಲೆ ಕರೆದಿದ ತಕ್ಷಣ ಇಡೀ ಮಹಿಳಾ ಸಂಕುಲ ಬಹಳ ಉದ್ಧಾರ ಆಗಿದೆ ಅಂತ ಹೇಳೋದು ಖಂಡಿತ ತಪ್ಪು. ಈಗ ನಾವಿಷ್ಟು ಜನ ವೇದಿಕೆ ಮೇಲಿದ್ದೀರಿ, ನಾವೆಲ್ಲ ಆರ್ಥಿಕವಾಗಿ ನಾವು ಸಬಲೀಕರಣರಾಗಿದ್ದೀವಿ ಅಂದ್ರೆ ಅರ್ಥ ಆ ಹೆಣ್ಣು ಸಬಲೀಕರಣರಾಗಿದ್ದಾಳೆ ಅಂತಲ್ಲ. ನನಗೆಲ್ಲರೂ ಕೇಳ್ತಿರ್ತಾರೆ, ಮೇಡಮ್ ನೀವು ಖುಷಿಯಾಗಿದ್ದೀರಾ ಇವತ್ತು? ನೋಡಿ ನೀವು ಎಷ್ಟು ಮಟ್ಟಿಗೆ ನೀವು ಬೆಳೆದಿದ್ದೀರಾ. ಇವತ್ತು 70ರಷ್ಟು ಹೆಣ್ಣು ಮಕ್ಕಳು ಇವತ್ತು ಶಿಕ್ಷಣ ಹೊಂದಿದ್ದಾರೆ. ಎಲ್ಲಾ ಸಮಾಜದಲ್ಲಿ, ಎಲ್ಲಾ ಒಂದು ಫೀಲ್ಡ್ಸ್ ಅಲ್ಲೂ ಇವತ್ತು ಹೆಣ್ಣು ಮಗಳು ಮುಂದೆ ಬಂದಿದ್ದಾಳೆ ಅಂದಾಗ ನನಗನ್ಸುತ್ತೆ ಇವ್ರು ಯಾಕೆ ಪ್ರಶ್ನೆ ಕೇಳ್ತಾರೆ ಅಂತ. ಇವತ್ತು ಪ್ರತಿ
5 ನಿಮಿಷಕ್ಕೆ ಒಂದು ಅತ್ಯಾಚಾರ ಆಗತ್ತೆ. 10 ವರ್ಷಗಳ ಹಿಂದೀಚೆಗೆ 1200 ಅಷ್ಟು ಅತ್ಯಾಚಾರಗಳ ಪ್ರಕರಣ ಹೆಚ್ಚಾಗಿದೆ. ಭ್ರೂಣ ಹತ್ಯೆ, ಅವರು ಮೇಡಮ್ ಅವರು ಮಾತಾಡ್ತಾ ಇದ್ರು, ಇತ್ತೀಚಿನ ಕೆಲವು ಒಂದು 5-6 ವರ್ಷಗಳಿಂದ ದಾಖಲೆಗಳು ಹೇಳುತ್ತೆ 600 ಲಕ್ಷ ಹೆಣ್ಣು ಭ್ರೂಣ ಹತ್ಯೆಗಳಾಗಿದೆ. ಎಷ್ಟು ಎಷ್ಟು ಇಲ್ಲಿ ಜೋರಾಗಿ ಹೇಳ್ಬೇಕಪ್ಪ, ಎಷ್ಟು? 600 ಲಕ್ಷ ಹೆಣ್ಣು ಭ್ರೂಣ ಹತ್ಯೆ ಅಂದ್ರೆ ಏನ್ರಿ? ಹೆಣ್ಣನ ಹೊಟ್ಟೆ ಒಳಗಡೆನೆ, ಅವಳ ಅಮ್ಮ ಅನ್ನೋದಕ್ಕಿಂತ ಮುಂಚೆನೆ ಅವಳನ್ನ ಹೊಟ್ಟೆ ಒಳಗಡೆನೆ ಕೊಂದಾಕ್ಬಿಡ್ತಾ ಇದ್ದಾರೆ. ಕಾನೂನು ಕಾನೂನು ಕಾನೂನು. ಅಧ್ಯಕ್ಷೆಯಾಗಿ ನಾನು ಹೇಳ್ತೀನಿ, ಕಾನೂನು ಬಹಳ ಕಠಿಣವಾಗಿದೆ ರೀ ನಮ್ಮ ದೇಶದಲ್ಲಿ. ಮಂಡ್ಯ ಜಿಲ್ಲೆಯಲ್ಲಿ ಕಳೆದ 6 ತಿಂಗಳಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಬಹಳ ದೊಡ್ಡ ಒಂದು ಸುದ್ದಿ ಆಗಿತ್ತು. ಅದನ್ನ ತಡೆಗಟ್ಟಲಿಕ್ಕೆ ಕಾನೂನಿದೆ, ಆದ್ರೆ ನಡಿ ಮಧ್ಯ ಭ್ರಷ್ಟಾಚಾರ ಇದೆಯಲ್ಲ, ಅದು ಈ ಕಾನೂನೇ ಅದ್ರ ಮುಂದೆ ತಲೆದಗ್ಗಿಸ್ಬಿಟ್ಟಿದೆ. ಆ ತರ ಎಲ್ಲ ನಾವು ನಡಿಬೇಕಾದ್ರೆ ಒಂದು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಅಥವಾ ನಾವೆಲ್ಲ ಹೆಣ್ಣು ಮಕ್ಕಳು ಚೆನ್ನಾಗಿರಕ್ ಸಾಧ್ಯನಾ? ಅಂದ್ರೆ ಮೈಯಲ್ಲಿ ಎಲ್ಲ ಗಾಯಗಳಾಗಿರ್ತವೆ. ಗಾಯ ಆದ್ರೆ ಆ ತಾಯಿಗೆ ನೋವಾಗ್ತಾ ಇರುತ್ತೆ, ಮುಖ ಮಾತ್ರ ಅಲಂಕಾರ ಮಾಡ್ಕೊಂಡು ಬಂದ್ರೆ ಅವಳು ಚೆನ್ನಾಗಿರಕ್ ಸಾಧ್ಯನಾ? ಅವಳು ನಮ್ಮನ್ನೆಲ್ಲ ಹೊತ್ತು ಹೆತ್ತು ಆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅನ್ನೋದ್ರಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಆ ಕವಿಯರು. ಎಲ್ಲವನ್ನ ಮಗುವಿಗೆ ಆಕಾಶವನ್ನ ತೋರಿಸಿ ನಕ್ಷತ್ರ ತಾರೆಗಳನ್ನೆಲ್ಲ ತೊಟ್ಟಲಾಗಿ ತಂದು ತೂಗಿಸಿ ಮಗುವಿಗೆ ಉಣಿಸ್ತಾಳೆ. ಬಯಲಾಗಿದ್ದಂತ ಭೂಮಿ ಅಂದ್ರೆ ಮಗು ಹುಟ್ಟಿದಾಗ ಬಯಲೆ, ಆ ಮಗುವಿಗೆ ಪೋಷಣೆ ಮಾಡಿ ನಿಂತು ಅಂದ್ರೆ ತೊಟ್ಟಲು ತೂಗೋ ಕೈ ಜಗವನ್ನ ತೂಗ್ತಾಳೆ ಅನ್ನೋದು ಪ್ರತಿ ಅರ್ಥದಲ್ಲಿ ಆ ಕವಿ ಹೇಳ್ತಾರೆ. ಇಷ್ಟೊಂದೆಲ್ಲ ಮಾಡುವಂತ ಹೆಣ್ಣಿಗೆ ಇವತ್ತು ನಾವು ಎಲ್ಲಿ ತಂದು ನಿಲ್ಸಿದೀವಿ ಅನ್ನೋದು ಬಹಳ ಮುಖ್ಯ. ಹೆಣ್ಣು ಭ್ರೂಣ ಹತ್ಯೆ ಆಗುತ್ತಲ್ಲ, ನಾನು ಇತ್ತೀಚೆಗೆ ಬಳ್ಳಾರಿಯಲ್ಲಿ ಒಂದು ಬೆಣಕಲ್ ಗ್ರಾಮ ಅಂತ ಒಂದು ಸಣ್ಣ ಹಳ್ಳಿಗೆ ಹೋಗಿದ್ದೆ. ಅಲ್ಲಿ 1, 2, 3ನೇ ಕ್ಲಾಸ್ ಮಕ್ಕಳಿಗೆ ನಲಿ ಕಲಿ ಅಂತ ಒಂದು ಕ್ಲಾಸ್ ರೂಮ್ ನಲ್ಲಿ ಪಾಠ ಮಾಡ್ತಾರೆ. ಅದರಲ್ಲಿ ನಾನು ಹೇಳಿದೆ, ನಿಮಗ್ ಗೊತ್ತಾ ನಾನು ಯಾರು ಅಂತ ಅವರೆಲ್ಲ ಗೊತ್ತಿಲ್ಲ ಅಂದ್ರು. ನಾನು ಡಾಕ್ಟ್ರು ಅಂತಂದೆ. ನಿಮಗ್ ಗೊತ್ತಾ ನೀವೆಲ್ಲ ಯಾಕೆ ಓದಬೇಕು? ಯಾಕೆ? ನೋಡಿ, ನಾನ್ ಡಾಕ್ಟರ್ ಆಗಿದ್ದೀನಿ, ನಮ್ಮಪ್ಪ ನನ್ನನ್ನು ಓದಿಸಿದ್ದಾರೆ, ನಾನಿವತ್ತು ನನ್ನ ದುಡ್ಡು ನಾನು ಗಳಿಸ್ತೀನಿ. ನಿನಗೆ ಗೊತ್ತಾ ನಮ್ಗೆ ಡಾಕ್ಟರ್ ಸಂಬಳ ಎಷ್ಟು ಅಂತ? 1 ಲಕ್ಷ ಅಂತ ನಾನು ಆ ಮಕ್ಕಳಿಗೆ ಹೇಳಿದ ತಕ್ಷಣ, ಓ 1 ಲಕ್ಷನಾ ಅಂದಾಗ ನಾನು ಹೇಳಿದೆ, ನೋಡಿ ನಾನು ಇವತ್ತು ಏನ್ ಬೇಕಾದ್ರೂ ತಗೋಬಹುದು, ನೀವೆಲ್ಲ ಏನ್ ಮಾಡ್ತೀರಾ ಅಂತಂದಾಗ 7 ವರ್ಷದ ಪುಟಾಣಿ ಒಂದು ಹೆಣ್ಣು ಮಗಳು ಹೇಳ್ತಾಳೆ, ನಮ್ಮಪ್ಪ ಬಾಕಿ ಮಾಡಿರ್ತಾರಲ್ಲ, ಬಾಕಿ ತೀರಿಸ್ತೀನಿ, ನಾನು ಚೆನ್ನಾಗಿ ಓದ್ಬಿಟ್ಟು ಸಂಪಾದನೆ ಮಾಡಿ ನಮ್ಮಪ್ಪ ಸಾಲ ಮಾಡಿದಾರಲ್ಲ ಆ ಬಾಕಿ ತೀರಿಸ್ತೀನಿ ಅಂತ ಹೇಳಿ ಆ ಪುಟಾಣಿ 7 ವರ್ಷದ ಮಗಳು ಹೇಳ್ತಾಳೆ. ಯಾಕಪ್ಪ ನೀವು ಹೆಣ್ಣು ಭ್ರೂಣ ಹತ್ಯೆ ಮಾಡ್ತೀರಾ? ಹೆಣ್ಣು ಮಗಳು ನಿಮ್ಮನ್ನು ಕಾಪಾಡ್ತಾಳೆ, ಅವರನ್ನು ಕಾಪಾಡ್ತಾಳೆ. ಅದಕ್ಕೆ ಯಾವಾಗ್ಲೂ ಭೂಮಿ ತಾಯಿಗೆ ಹೆಣ್ಣು ಅಂತ ಹೇಳೋದು, ಭೂಮಿ ತಾಯಿಗೆ ಗಂಡು ಅಂತ ಹೇಳಲ್ಲ. ಹಂಗಂತ ನಾವು ಪುರುಷ ದ್ವೇಷಿ ಅಲ್ಲ. ನನ್ನಪ್ಪ ನನ್ನನ್ನ ಓದಿಸ್ಲಿಲ್ಲ ಅಂದಿದ್ರೆ, ನಾನ್ ಬಂದಿರೋ ಊರಲ್ಲಿ ನಾನೇ ಮೊದಲನೇ ಮಗಳು ವಿದ್ಯಾವಂತೆ, ನಾನ್ ಮೊದಲನೇ ಡಾಕ್ಟ್ರು ಆ ಊರಿಂದ. ನಮ್ ತಂದೆ ನನ್ನನ್ನು ಓದಿಸ್ಲಿಲ್ಲ ಅಂದಿದ್ರೆ ಮೋಸ್ಟ್ಲಿ ನಾನು ಅಧ್ಯಕ್ಷರು ಆಗ್ತಾ ಇರ್ಲಿಲ್ಲ. ಇವತ್ತು ಇಂಥ ಒಂದು ಸಮ್ಮೇಳನಕ್ಕೆ ಬಂದು ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡೋ ಒಂದು ಅವಕಾಶನೂ ಸಿಗ್ತಾ ಇರ್ಲಿಲ್ಲ, ನನ್ನ ತಂದೆ ಓದಿಸ್ಲಿಲ್ಲ ಅಂದಿದ್ರೆ. ಸೊ ಹಾಗಾಗಿ ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕು. ನನಗೆ ಗೌರವರು ಚನ್ನಬಸಪ್ಪನವ್ರು ಹೇಳ್ತಾ ಇದ್ರು, ನೀ ಹೇಳಮ್ಮ ಅಲ್ಲೋಗಿ, ನಿಮ್ಮ ಔದಾರ್ಯ ನನಗೆ ಬೇಡ, ನಮ್ ಗಂಡಸರ ಔದಾರ್ಯ ನನಗೆ ಬೇಕಾಗಿಲ್ಲ, ನಮಗ್ ಬೇಕಾಗಿರೋದು ನಿಮ್ಮ ಮಾನವೀಯತೆ, ನಿಮ್ಮ ಅಂತಃಕರಣ, ನಿಮ್ಮ ಪ್ರೋತ್ಸಾಹ. ನೀವು ನಮಗೆ ಶಕ್ತಿ ತುಂಬಬೇಕಾಗಿದೆ. ಹಂತದಲ್ಲಿ ನೀವು ನಮ್ಮ ಕೈ ಹಿಡಿದು ನಡೆಸುವಂತ ಶಕ್ತಿ ನೀವು ಆಗಬೇಕು ಅಂತ ಹೇಳಮ್ಮ ಅಲ್ಲಿ ಅಂತ ಹೇಳಿದ್ರು. ನನಗ್ ಬಹಳ ಖುಷಿ ಆಯ್ತು, ಬಹಳ ಹೆಮ್ಮೆ ಆಯ್ತು. ಖಂಡಿತವಾಗ್ಲೂ ನೀವೆಲ್ಲ ಅದು ಆಗ್ತೀರಾ ಅಂತ ನಾನು ನಂಬಿದ್ದೀನಿ. ಮಹಿಳಾ ಆಯೋಗದ ಅಧ್ಯಕ್ಷೆ